ವ್ಯಕ್ತಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಸ್ಪಿ ಕಚೇರಿ ಎದುರು ಕಾಳಿಸಿದ್ದನಹುಂಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ವ್ಯಕ್ತಿಯೋರ್ವನ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಗರದ ಎಸ್ಪಿ ಕಚೇರಿ ಎದುರು ಮೈಸೂರು ಜಿಲ್ಲೆ ಕಾಳಿಸಿದ್ದನಹುಂಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಏಪ್ರಿಲ್ 5ರ ರಾತ್ರಿ ಗ್ರಾಮದ ಬಸವರಾಜು ಎಂಬುವವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಇದುವರೆಗೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂದು ಸಂಜೆ ಗ್ರಾಮದ ರೇವಣ್ಣ ಮತ್ತು ಸುರೇಶ್ ಸೇರಿದಂತೆ 5 ಜನರ ತಂಡ ಬಸವರಾಜನನ್ನು ಕರೆದುಕೊಂಡು ಹೋಗಿದ್ದರು. ಕುಡಿದ ಮತ್ತಿನಲ್ಲಿ ಗಲಾಟೆ ಸಂಭವಿಸಿ ಬಸವರಾಜು ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ರಸ್ತೆಯಲ್ಲಿ ಬಿಸಾಡಿ ಹೋಗಿದ್ದು, ಈ ಸಂಬಂಧ ಚೆಕ್ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಪೊಲೀಸರು ಸಹ ಆರೋಪಿಗಳಿಗೆ ಸಾಥ್ ನೀಡಿ ಶ್ರೀರಂಗಪಟ್ಟಣ ಠಾಣಾ ವ್ಯಾಪ್ತಿಯ ಬಾರ್ವೊಂದರ ಮುಂದೆ ಮಲಗಿಸಿ ಹೋಗಿದ್ದಾರೆ. ಈ ದೃಶ್ಯವು ಅಲ್ಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಬಸವರಾಜು ರಾತ್ರಿಯಿಡೀ ಒದ್ದಾಡಿ ಸಾವನ್ನಪ್ಪಿರುವುದಾಗಿ ಆರೋಪಿಸಿದರು. ಪೊಲೀಸರಾಗಲಿ ಇಲ್ಲ ಆರೋಪಿಗಳಾಗಲಿ ಬಸವರಾಜನನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದರೆ ಆತ ಬದುಕುಳಿಯುತ್ತಿದ್ದ. ಈ ಸಂಬಂಧ ಶ್ರೀರಂಗಪಟ್ಟಣದಲ್ಲಿ ಪ್ರಕರಣ ದಾಖಲಿಸಿದ್ದರೂ ಇದುವರೆಗೂ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ ಎಂದು ದೂರಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಆಗಮಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವುದಾಗಿ ಭರವಸೆ ನೀಡಿದರು. ಅಲ್ಲೋಡ್ಕ ಮಾತಾಡಿ ಮೇಲೆ ಹೇಳಿ ಅಂತಂದ್ರು. ಅವ್ರ ಮನೇಲೆ ಮಾಡ್ಬಿಟ್ಟು ಹೋದ್ರು ಸರ್. ಬೆಳಗ್ಗೆ ತಿರಕ ಫೋನ್ ಮಾಡ್ಬೇಕು, ಕರ್ಕೊಂಡ್ಬಂದು ಕೊಡ್ತಿದ್ದೀರ ಎಲ್ಲ ಅಂದ್ರಕ್ಕ ಸೇರ ಇಲ್ಲ ಅಂತಾರೆ. ಮನೆಯಿಂದ ಕರ್ಕೊಂಡೋಗಿ ಸೇರ ಇಲ್ಲ ಅಂತಾರಲ್ಲ ಹೆಂಗ ಸರ್? ಇದು ಬೆಳಿಗ್ಗೆ ಫೋನ್ ನಮ್ಮ ಯಜಮಾನ್ರು ಸರ್ ಚಿಂತೆ ಇಲ್ಲ. ಆಮೇಲೆ ಹೇಳಿ ಇದನ್ನ ಮನೆ ಬಂದು ಬಿಟ್ಟು ಈಚೆ ಬಂದು ರೇವಣ್ಣನು ಸೂರ್ಯ ಬಂದು ಹೋಗಿದ್ರು. ಸಂಜೆ ಬರ್ತಾರೆ ಇವ್ರು ಕೂಡ್ತೀನಿ ಸಂಗೀತ ನನ್ನ ಮಳೆ ಮಾಡಿ ನೀರಿಗೆ ಹೋಗಿ ಸ್ನಾನ ಮಾಡ್ತಾಯಿದ್ದು ನೋಡ್ತಾ ಹೋಗಿ ಸ್ನಾನ ಮಾಡ್ತಾಯಿದ್ದು ಒಬ್ಬೊಬ್ರು ಸರ್ ಕೂಗ್ತಾರ, ದೇವಣ್ಣ ಕೂಗ್ತಾನ, ನೀರು ಮಾಡಿದೆ ಕೂಡೋದು ಕುಂತ್ಕೊಡ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಮರ ಹತ್ರ ನಮ್ಮ ಸರ್ಕಾರ ಹತ್ರ ಹೋಗಿ ಪಾನಿ ಬಿಡ್ತಾರೆ, ತಿನ್ಕೊಂಡು ಕುಡ್ಕೊಂಡು ಅಲ್ಲೂ ನಾವು ಸೇರ್ಕೊಂಡು ಚಿಕ್ಕರೋಡ್ ಸೇರ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಅಲ್ಲಿ ಹೋಗಿ ಕೂಡ್ರಸ್ ಹೋಗಿ ಹಿಂದಾಬಾರ ಹತ್ರ ಬಂದು ಅಲ್ಲಿ ಪುನಃ ಕುಡ್ದು ಗಲಾಟೆ ಮಾಡ್ಕೊಂಡು ಅಲ್ಲಿ ಹೊಡೆದ್ಬಿಟ್ಟು ಅವ್ರು ಆ ಕಡೆ ಬಿಸಾಕ್ಬಿಟ್ಟು ಜಾಗನ ಹೊಡೆದು ಇವ್ರು ಬತ್ತನ ಗೊತ್ತಾಯ್ತು. ಮತ್ತು ಬತ್ತನ ಸೂರ್ಯ ಸರ್ ಇವ್ರು ಬಸ್ ಯಾವಾಗ ಘಾಟಿ ಆಯ್ತಂತ ಗಲಾಟೆ ಯಾವಾಗ
ಕುಡಿಯೋ ಮಾತಲ್ಲಿ ನೀರು ತರಿಸೋ ನೀನು ಅಕ್ಕನ ಅಕ್ಕ ನಿನ್ನ ಅವನ ಅಕ್ಕ ಅಂತ ಗಾಡಿ ಮಾಡ್ಕೊಂಡು ಇವರು ಗಾಡಿ ಮಾಡ್ಕೊಂಡು ಮಾತಾಡೋದು ಜೋಗಳಿಗೂ ಆ ದುಡ್ಡಿತ್ತು ಆ ದುಡ್ಡು ಎತ್ಕೊಂಡು ಸರಾಗಿರು ಒಂದು ಹುಡುಗನ ಬಿಟ್ಟು ಆ ದುಡ್ಡಾಗಿ ಎತ್ಕೊಂಡು ಕಿತ್ಕೊಂಡು ಕುಡಿಸೋನು ಮಾಡಿದ್ರು ಕಿತ್ತು ಮಾಡ್ಬಿಟ್ಟು ಉಳ್ಳು ಹಾಕ್ಬಿಟ್ಟು ಬಾರ ಹತ್ರ ಬಂದು ಬಿದ್ದಾನೆ. ಅಲ್ಲಿಂದ ಬಿದ್ದಿರೋನ ಪುನಃ ಇವರೇ ಹೋಗಿ ಗೋಡಿ ತೊಗೊಂಬಂದು ಸರ್ ನೋಡಿ ಕ್ಯಾಮ್ರಾ ನೋಡಿ ಈ ಸಿಕ್ಕ ನೋಡಿ ಕ್ಯಾಮ್ರಾ ಬಂದ ತೊಗೊಂಬಂದು ಸರ್ ಪುನಃ ಮೇಲೆ ಗಾಡಿ ಬಿಟ್ಟರು ಸರ್ ಗಾಡಿ ಬಿಟ್ಟರೆ ಮೇಲೆ ಪೊಲೀಸರು ನಮ್ಮ ಮನೆ ಮುಂದೆ ಮೈಸೂರು ತಾಲೂಕು ಹೋಯ್ತು ಯಾರು ಚೆಕ್ ಪೋಸ್ಟ್ ಅವ್ರು ಚೆಕ್ ಪೋಸ್ಟ್ ಅಂತಂದರು ಅವ್ರು ಓಡೋಗಿ ನಮ್ಮ ಕರೆದಪ್ಪ ನಾವು ಯಾರೋ ಅದಕ್ಕೆ ನಂಗೆ ಬಂದು ಹೋಗಿ ಎತ್ತು ಮಾಡಿಸ್ತಾವೆ ನಮ್ಮ ತಪ್ಪ ನಾನೇ ಕಳಿಸ್ತವ್ರ ಪೊಲೀಸ ಕಳಿಸಿ ಏನು ಸಹ ಅರ್ಕೆ ಸ್ಟೇಷನಲ್ಲಿ ಏನು ಸಹ ನೀವು ಅಧಿಕಾರಸ್ಥರಾಗಿ ನೀರು ಬಿಡಿಸೋದ ನೀರು ಬಿಡಿಸಿದ ಸತ್ತ ಪ್ರಾಣ ಉಳಿಸಿದ ಅಧಿಕಾರಸ್ಥರಾಗಿ ಯಾಕೆ ಬಿಡಿಸೋಣ ಅವ್ರೇನೋ ಆಂಬುಲೆನ್ಸ್ ಮಾಡಿ ಆಂಬುಲೆನ್ಸ್ ಬಂದು ಆಂಬುಲೆನ್ಸ್ ಬಂತು ನೋಡೋದು ಹೋಗಿ ಕಸ ಬಿಸಾಕ 1000 ರೂಪಾಯಿ ಸರ್ ರೈತರು ಸರ್ ಆರಂಭ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಗೆ ಬಂದವ್ರ ಮನೆಯಿಂದ ಹಸು ಕಟ್ಟಾಕ್ಬಿಟ್ಟು ಮನೆಯಿಂದ ಬಂದವ್ರನ್ನ ಒಬ್ಬರು ಏವಣ್ಣ ಅನ್ನೋನು ಗಲ್ಲಿ ಹತ್ರ ನಿಂತಿದ್ನಂತ ಸರ್ ಅವನು ಅವ್ರ ಜೊತೆಲೆ ಹೋಯ್ತಿದ್ರು ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಯ್ತಿದ್ರಂತೆ ನಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಫೋನ್ ತಗೋತೀನಿ ಅಂದ್ರೆ ಫೋನ್ ಬೇಡ ಬಯ್ಯ ಅಂದ್ಬಿಟ್ಟು ಕರ್ಕೊಂಡೋದ್ರಂತೆ. ಕರ್ಕೊಂಡೋಗಿ ನಮ್ಮ ಅಕ್ಕ ಮಾಮೂಲಿ ದಿನ ಕರ್ಕೊಂಡ್ಬಂದು ಬಿಡ್ತಾರಲ್ಲ ಸ್ನೇಹಿತರು ಹಿಂಗಾನೆ ಅವ್ರ ಮನೆ ಹತ್ರಕ್ಕೆ ಬಿಟ್ಬಿಟ್ಟು ಮೇಕ್ ಪಾಸ್ ಆಯ್ತಿದ್ರಂತ. ಅವತ್ತು ಬರ್ತಾರ ಅಂತ ನಮ್ಮ ಅಕ್ಕ ಮಗಳು ಬಾಣ್ತಿ ಪಾಪ 3 ತಿಂಗಳು ಬಾಣ್ತಿ ಅವಳು ಅಲ್ಲಿ ಇದ್ರು ಬರ್ಲಿಲ್ಲ ಅಂದ್ಬಿಟ್ಟು ಮಗ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿದೆ ಸರ್. ಅವ್ರೇನ್ ಮಾಡವ್ರೆ ನಾವು ಹೊಡೆದಾಕ್ಬಿಟ್ಟು ಎಲ್ಲ ಊರಿಗೆ ಬಂದ್ರೆ ಯಾವತ್ತು ಕರ್ಕೊ ಬಂದಿಲ್ಲ ಅವರು 5 ಜನನು ಇಷ್ಟು ದಿನ ಕರ್ಕೊ ಬಂದಿದ್ರು ಯಾಕೆ ಕರ್ಕೊ ಬಂದಿಲ್ಲ ಅವ್ರು ಯಾವ್ರವ್ರು ಅವ್ರು ನಮ್ಮೂರವ್ರೆ ಅವರು 5 ಜನನು ಸ್ನೇಹಿತರೆ ಅಂದ್ಮೇಲೆ ದಿನ ಕರ್ಕೊ ಬತ್ತಿದವ್ರು ಅವತ್ತು ಯಾಕೆ ಕರ್ಕೊ ಬರ್ಲಿಲ್ಲ. ಆಮೇಲೆ ಬೆಟ್ಟಕ್ಕೆ ಹೋದ್ಮೇಲೆ ಮಗ ಯಾಕೆ ಕರ್ಕೊಂಡು ಹೋಗಿದ್ರು ತಂದೆ ನಮ್ಮ ಮನೆಯಿಂದ ಅವ್ರಷ್ಟು ಮಾಡ್ಬಿಟ್ಟು ಸರ್ 90% ಎಲ್ಲ ನುಣ್ಣಗೆ ತೀರ್ಸ್ಬಿಟ್ಟು ಪೊಲೀಸವ್ರಿಗೆ ದುಡ್ಡು ಕಾಸು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚೆಕ್ ಪೋಸ್ಟ್ ಎಲೆಕ್ಷನ್ ನಡೀತಿತ್ತು. ಚೆಕ್ ಪೋಸ್ಟ್ ಹಾಕಿದ್ರು ಮೈಸೂರು ತಾಲೂಕು ಅವರು ಚೆಕ್ ಪೋಸ್ಟ್ನವರು ಒಂದು ಹೆಣನ ಎತ್ತಿ ಇಷ್ಟು ನೀರು ಕುಡ್ಸಿಲ್ಲ ಒದ್ದಾಡ್ತಾನೆ ಜೀವ ಬಿಡಕ್ಕೆ ಒದ್ದಾಡೋರು ಇಷ್ಟು ನೀರು ಕುಡ್ಸಿಲ್ಲ ತಕೋಗಿ ಇಬ್ರು ಇಟ್ಟುಬಿಟ್ಟು ಪೊಲೀಸವರು ಬಂದ್ಬಿಟ್ಟವ್ರೆ. ಆ ಪೊಲೀಸವರೇ ನಮ್ಗೆ ಬೇಕು. ಇಬ್ರು ಪೊಲೀಸವರು ಮಲ್ಲೇಶವರು ಫ್ಯಾಮಿಲಿ ಆಗೋರು ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇವತ್ತು 2 ತಿಂಗಳಾಯ್ತು ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ. ಸುರೇಶ ರೇವಣ್ಣ ಕೃಷ್ಣ ಅವ್ರ ತಂದೆ ತಾಯಿ ಹೆಸರು ಹೇಳ್ತೀನಿ ಬೇಕಾರ ಮಾಯಮ್ಮ ಕೃಷ್ಣ ಬೋಚಮ್ಮ ರೇವಣ್ಣ ಬೀರೇಶ ಕೊನೆಯಪ್ಪ ಬೀರೇಶ ಅಂತ ಆಮೇಲೆ ಒಬ್ಬ ಕರಿಯ ಆ ಹುಡುಗನ್ನ ಕರೆಸ್ಕೊಂಡಿರೋದು ಒಬ್ರು ಕರಿಯ ಅಲಿಯಾಸ್ ಪ್ರತಾಪ್ ಅಂತ ಒಂದು ಹುಡುಗ ನಾಕ್ಷನ್ ಹೇಳೋದು ಬೇಗರವ್ರೆಲ್ಲ ಅಂಗಡಿ ಸುರೇಶ ಅಂದ್ರೆ ಮೇನ್ ಪಾತ್ರ ಸರ್ ಇಲ್ಲಿ.